ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಂದನ ಸಂದೀಪ್. ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇನ್ ಶಾರ್ಟಲ್ಲಿ ಹೇಗೆ ನಾನು ವಿಡಿಯೋನ ಎಡಿಟ್ ಮಾಡ್ಕೊಳ್ತೀನಿ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ನಿಮಗೆ ತಿಳಿಸ್ತಾ ಇದ್ದೀನಿ. ಈಗೆಲ್ಲ ವಿಡಿಯೋ ಎಡಿಟಿಂಗ್ ಅಂತ ತುಂಬಾ ಆ್ಯಪ್ಸ್ಗಳು ಬಂದಿದೆ, ಬಟ್ ಇನ್ ಶಾರ್ಟ್ ತುಂಬಾ ಈಸಿ, ಬಿಗಿನರ್ಸರಿಗೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಇನ್ ಶಾರ್ಟಲ್ಲಿ. ಸೊ ಹಾಗಾಗಿ ಇವತ್ತು ಇನ್ ಶಾರ್ಟಲ್ಲಿ ಹೇಗೆ ನಾನು ವಿಡಿಯೋನ ಎಡಿಟ್ ಮಾಡ್ಕೊಳ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಕೂಡ ಇಲ್ಲಿವರೆಗೂ ಕೂಡ ಇನ್ ಶಾರ್ಟ್ನ ಯೂಸ್ ಮಾಡ್ತಾ ಇರೋದು. ಸೊ ಹಾಗಾಗಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಸೊ ಯಾರೆಲ್ಲ ಯೂಟ್ಯೂಬ್ನ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಕೂಡ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ ಶಾರ್ಟ್ ಆ್ಯಪ್ನ ನಾನು ಯೂಸ್ ಮಾಡ್ತಿರೋದ್ರಿಂದ ವಿಡಿಯೋ ಎಡಿಟಿಂಗ್ಗೆ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಇನ್ ಶಾರ್ಟ್ನ. ಈ ಆ್ಯಪ್ನ ಓಪನ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ವಿಡಿಯೋ, ಫೋಟೋ ಮತ್ತು ಕಾಲೇಜ್ ಅಂತ. ಸೊ ಕಾಲೇಜ್ ಅನ್ನೋದು ತಂಬ್ಲೈನ್ ಏನಾದರೂ ನಾವು ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾನು ಇಲ್ಲಿ ವಿಡಿಯೋ ಎಡಿಟಿಂಗ್ ತೋರಿಸ್ತಾ ಇರೋದ್ರಿಂದ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದೆ. ಸೊ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ನೀವು ಬಿಗಿನರ್ಸ್ ಆದರೆ ಈ ಥರ ಎಲ್ಲ ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ವೀಡಿಯೋಸ್ನ ಮಾಡಿ. ಸೊ ಈ ಥರ ಎಲ್ಲ ಎಡಿಟ್ ಮಾಡಿದ್ದು ವೀಡಿಯೋಸ್ ಇರಲ್ಲ, ಓನ್ಲಿ ನ್ಯೂ ಅಂತ ಇರುತ್ತೆ ಅಷ್ಟೇ. ನೀವು ನ್ಯೂ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾವುದಾದ್ರು ವೀಡಿಯೋಸ್ನ ನೀವು ಮಾಡ್ಕೊಂಡು ಇಟ್ಕೊಂಡಿದ್ರೆ ಸೊ ಅದು ಇಂಟರ್ಫೇಸ್ ಬರುತ್ತೆ. ಸೊ ಈ ವಿಡಿಯೋದಲ್ಲಿ ನೀವು ಯಾವುದಾದ್ರೂ ಎಡಿಟ್ ಮಾಡಬೇಕು ಅಂದರೆ ಅದನ್ನ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ನಾನಿಲ್ಲಿ ಕುಕ್ಕಿಂಗ್ ವಿಡಿಯೋನ ಸೆಲೆಕ್ಟ್ ಮಾಡಿ ನಿಮಗೆ ಎಡಿಟಿಂಗ್ ತೋರಿಸ್ತೀನಿ. ಸೊ ಹಾಗಾಗಿ ಈಸಿ ಆಗುತ್ತೆ, ನಿಮಗೂ ಕೂಡ ಅರ್ಥ ಮಾಡ್ಕೊಳೋದಕ್ಕೆ ತುಂಬಾ ಈಸಿ, ನನಗೂ ಕೂಡ ಹೇಳ್ಕೊಡೋದಕ್ಕೆ ಈಸಿ ಆಗುತ್ತೆ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಯೂಶಲಿ ನಾವು ವಿಡಿಯೋನ ಶೂಟ್ ಮಾಡ್ಕೋಬೇಕಾದ್ರೆ 1 by 1 ಶೂಟ್ ಮಾಡಿ ಕ್ಲಿಪ್ಪಿಂಗ್ಸ್ನ ತೊಗೊಂಡಿರ್ತೀವಲ್ವ. ಸೊ ಹಾಗಾಗಿ ನಾನು ಯಾವ ಕ್ಲಿಪ್ಪಿಂಗ್ಸ್ ಫಸ್ಟ್ ಬರಬೇಕು, ಯಾವುದು ಸೆಕೆಂಡ್ ಬರಬೇಕು ಅನ್ನೋದನ್ನ ಕ್ಲೀನಾಗಿ ನಾನು ನೋಡ್ಕೊಂಡು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಂಟರ್ಫೇಸ್ ಈ ಥರ ಬರುತ್ತೆ. ಸೊ ಇವಾಗ ಇಲ್ಲಿ ಸ್ಟಾರ್ಟಿಂಗ್ ನಿಮಗೆ ಹೋದರೆ ಈ ಥರ ಒಂದು ರೇಷಿಯೋಗಳೆಲ್ಲ ಬರುತ್ತೆ. ಸೊ ಶಾರ್ಟ್ಸ್ ಇರ್ಬೋದು, ಅವಾಗೆಲ್ಲ ಟಿಕ್ಟಾಕ್ ಇತ್ತು, ಸೊ ಅದ್ರದ್ದು ರೇಷಿಯೋ ಇದೆ, ಬಟ್ ಇವಾಗಿಲ್ವಲ್ಲ. ಸೊ ಹಾಗಾಗಿ ವಿಡಿಯೋ ಅಂದರೆ ಯೂಟ್ಯೂಬ್ ವೀಡಿಯೋಗೆ ಯಾವ ಥರ, ಲೆಂತಿ ವೀಡಿಯೋಗೆ ಯಾವ ಥರ ಬೇಕು ಆ್ಯಂಡ್ ಇನ್ಸ್ಟಾಗ್ರಾಮಿಗೆ ಯಾವ ಥರ ಬೇಕು ಅಂತೆಲ್ಲ ರೇಷಿಯೋ ಎಲ್ಲ ಇರುತ್ತೆ. ಸೊ ನಾವಿಲ್ಲಿ ಯೂಟ್ಯೂಬ್ ವೀಡಿಯೋ ಲೆಂತಿ ವೀಡಿಯೋಗೆ ಮಾಡ್ಕೊಳ್ತಿರೋದ್ರಿಂದ ಲೆಂತಿ ವೀಡಿಯೋಕ್ಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದು ವೀಡಿಯೋನೂ ಕೂಡ ಅದೇ ರೇಷಿಯೋಗೆ ಸೆಟ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಇಷ್ಟು ಕ್ಯಾನ್ವಾಸ್ ಆಪ್ಷನ್ದು ಡೀಟೇಲ್ಸ್. ನೆಕ್ಸ್ಟ್ ಇರುವಂಥದ್ದು ಆಡಿಯೋ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಾವಿಲ್ಲಿ ವಾಯ್ಸ್ ಓವರ್ ಕೊಡುವಂಥ ಒಂದು ಆಪ್ಷನು ಕೂಡ ಇಲ್ಲೇ ಬರುತ್ತೆ. ನೆಕ್ಸ್ಟ್ ಆಪ್ಷನಲ್ಲಿ ಇರುವಂಥ ಆಡಿಯೋ ಮೇಲೆ ಪ್ರೆಸ್ ಮಾಡಿದ್ರೆ ಮ್ಯೂಸಿಕ್, ಎಫೆಕ್ಟ್ಸ್ ಹಾಗೆ ರೆಕಾರ್ಡ್ ಅನ್ನೋ ಆಪ್ಷನ್ ಬರುತ್ತೆ. ಸೊ ಮ್ಯೂಸಿಕ್ ಮೇಲೆ ನಾವು ಪ್ರೆಸ್ ಮಾಡಿದಾಗ ಈ ಥರ ಒಂದು ಇನ್ಬಿಲ್ಟ್ ಆಗಿರುವಂಥ ಕೆಲವೊಂದು ಮ್ಯೂಸಿಕ್ ಎಲ್ಲ ಇರುತ್ತೆ. ಆದರೆ ಇದರಲ್ಲಿ ಇರುವಂಥ ಕೆಲವೊಂದು ಆಡಿಯೋ ಕಾಪಿರೈಟ್ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನೋಡ್ಕೊಂಡು ನೀವು ಮ್ಯೂಸಿಕ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇದರಲ್ಲಿ. ಸೊ ಮೈ ಮ್ಯೂಸಿಕ್ ಅಂತಿದ್ರೆ ಯಾವ್ದಾದ್ರು ಮ್ಯೂಸಿಕ್ ಇದ್ರೂ ಕೂಡ ಅದು ಇದಾಗುತ್ತೆ. ಹಾಗೆಯೇ ಎಫೆಕ್ಟ್ಸ್. ಸೊ ಇವಾಗ ಮಗು ಅಳ್ತಾ ಇರೋವಂಥದ್ದು, ಮಗು ನಗ್ತಾ ಇರೋವಂಥದ್ದು ಏನಾದರೂ ವೀಡಿಯೋಗೆ ನೀವು ಲೈಕ್ ಫನ್ನಿಯಾಗಿ ಏನಾದರೂ ಕೊಡಬೇಕು ಅಂದರೆ ಸೊ ಆ ಥರ ಎಲ್ಲ ಇದರಲ್ಲಿ ರೆಡಿ ಮಾಡ್ಕೊಳ್ಬೋದು ಎಫೆಕ್ಟ್ಸಲ್ಲಿ. ಸೊ ಇಷ್ಟೇ ಒಂದು ಮ್ಯೂಸಿಕ್ ಇದರಲ್ಲಿ. ಸೊ ನೆಕ್ಸ್ಟ್ ಬರೋದಾದರೆ ಎಫೆಕ್ಟ್ಸ್ ಅಂತ ಇದೆ. ಸೊ ಎಫೆಕ್ಟ್ಸಲ್ಲೂ ಕೂಡ ನಿಮಗೆ ಅದೇ ಥರ ಬಂದುಬಿಡುತ್ತೆ. ಸೊ ನಾನು ಜಾಸ್ತಿ ಎಫೆಕ್ಟ್ಸಿಂದೇನು ಹೇಳ್ಕೊಡೋದಿಲ್ಲ, ಯಾಕಂದರೆ ಎಫೆಕ್ಟ್ಸ್ ಏನು ಅಷ್ಟೊಂದು ಯೂಸ್ ಆಗೋದು ಇಲ್ಲ. ಸೊ ನೆಕ್ಸ್ಟ್ ಬಂದರೆ ವಾಯ್ಸ್ ಓವರ್. ಸೊ ವಾಯ್ಸ್ ಓವರ್ ಅಂದರೆ ಈ ಥರ ಇರುತ್ತೆ. ಸೊ ರೆಡ್ ಬಟನ್ ಇರುತ್ತೆ, ರೆಡ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾವು ವಾಯ್ಸ್ ಓವರ್ನ ಆರಾಮಾಗಿ ಕೊಟ್ಕೊಳ್ಬೋದು. ಸೊ ನಿಧಾನಕ್ಕೆ ನಾವು ಯಾವ ಥರ ಮಾತಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ನಾವು ಮಾಡ್ಕೊಂಡಿರೋಂಥ ವೀಡಿಯೋಗೆ ತಕ್ಕಂಗೆ ವಾಯ್ಸ್ ಓವರ್ ಕೊಟ್ಟರೆ ಆಯಿತು. ಸೊ ಇನ್ ಕೇಸ್ ಏನಾದರೂ ವಾಯ್ಸ್ ಓವರ್ ಕೊಡೋದು ಹೆಚ್ಚು ಕಮ್ಮಿ ಆಯಿತು, ಏನಾದರೂ ಮಿಸ್ಟೇಕ್ ಆಯಿತು ಅಂದರೆ ಮತ್ತೆ ಡಿಲೀಟ್ ಮಾಡ್ಕೊಂಡು ಮತ್ತೆ ಕೊಟ್ಕೊಳ್ಬೋದು. ಇನ್ ಕೇಸ್ ಏನಾದರೂ ವಾಯ್ಸ್ ಓವರ್ ಕೊಟ್ಟಾದಮೇಲೆ ಡಿಲೀಟ್ ಮಾಡಬೇಕು, ಅದು ಚೆನ್ನಾಗಿ ಅನಿಸ್ಲಿಲ್ಲ ನಿಮಗೆ ಅಂದರೆ ಸೊ ಡಿಲೀಟ್ ಮಾಡೋದು ಕೂಡ ತುಂಬಾ ಈಸಿ. ಸೊ ವಾಯ್ಸ್ ಓವರ್ ಮೇಲೆ ನೀವು ಪ್ರೆಸ್ ಮಾಡಿದ್ರೆ ಸೊ ಈ ಥರ ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆದಮೇಲೆ ಸೊ ಇಲ್ಲಿ ನಿಮಗೆ ಡಿಲೀಟ್ ಆಪ್ಷನು ಕೂಡ ವಿಸಿಬಲ್ ಆಗ್ತಾ ಇರುತ್ತೆ. ಸೊ ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ನೀವು ಕೊಟ್ಟಿರುವಂಥ ಒಂದು ಆಡಿಯೋ ಅಂದರೆ ವಾಯ್ಸ್ ಓವರ್ ಡಿಲೀಟ್ ಆಗುತ್ತೆ ಅಷ್ಟೇ. ವಾಯ್ಸ್ ಓವರ್ ಕೊಡಬೇಕಾದ್ರೆ ನಿಮಗೆ ಸಡನ್ ಸ್ಟಾರ್ಟ್ ಬೇಡ. ಸೊ ಇದಕ್ಕೆ ಟೈಮರ್ ಬೇಕು ಅಂದರೆ ಪಕ್ಕದಲ್ಲೇ ಇರುತ್ತೆ. ಸೊ ಆಪ್ಷನ್ನ ಪ್ರೆಸ್ ಮಾಡಿದಾಗ 3 seconds ಟೈಮರ್ ಬರುತ್ತೆ. ಸೊ ಆ ಥರ ನೀವು ಟೈಮರ್ ಇಟ್ಕೊಂಡಾಗ ನೀವು ಸ್ಟಡಿಯಾಗಿ ವಾಯ್ಸ್ ಓವರ್ ಕೊಡೋದಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ. ಸೊ ಬಿಗಿನರ್ಸಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಟೈಮರ್ ಅಂತ ಹೇಳ್ಬೋದು. ಇನ್ ಕೇಸ್ ನಾವು ವಾಯ್ಸ್ ಓವರ್ ಕೊಟ್ಟಿರುವಂಥದ್ದು ಫುಲ್ ಡಿಲೀಟ್ ಮಾಡೋದು ಬೇಡ, ಸ್ವಲ್ಪ ಅಷ್ಟೇ ಡಿಲೀಟ್ ಮಾಡಬೇಕು ಅಂತ ಇದ್ದರೆ ಸೊ ನಿಮಗೆ ಯಾವ ಲೆಂತ್ ತನಕ ಆಡಿಯೋ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಬಿಟ್ಟು ಇಲ್ಲಿ ಮೇಲೇ ಸ್ಪ್ಲಿಟ್ ಅನ್ನೋ ಆಪ್ಷನ್ ಕೂಡ ಬಂದುಬಿಡುತ್ತೆ. ಸೊ ಅದಕ್ಕೆ ಪ್ರೆಸ್ ಮಾಡಿದ್ರೆ ಸೊ ಸ್ಪ್ಲಿಟ್ ಆಗುತ್ತೆ. ಸೊ ಡಿವೈಡ್ ಆದಮೇಲೆ ಯಾವುದು ನಿಮಗೆ ವಾಯ್ಸ್ ಓವರ್ ಬೇಡ ಅಂತ ಇರುತ್ತೆ
ಅದನ್ನು ನೀವು ಈಸಿಯಾಗಿ ಡಿಲೀಟ್ ಮಾಡ್ಕೋಬೋದು ಸೆಲೆಕ್ಟ್ ಮಾಡ್ಕೊಂಡು. ಸೊ ಇಷ್ಟೇ ವಾಯ್ಸ್ ಓವರ್ದು ತುಂಬಾ ಈಸಿ. ಸೊ ಕಲಿಯೋ ತನಕ ಅಷ್ಟೇ, ಕಲಿತ ಮೇಲೆ ತುಂಬಾ ಈಸಿ ಅನಿಸುತ್ತೆ. ಇದು ಸ್ಟಾರ್ಟಿಂಗು ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗೋದು ಕಾಮನ್ ಆಗಿರುತ್ತೆ, ಬಟ್ ನೀವೇ ಒಂದು ಫ್ರೀ ಟೈಮಲ್ಲಿ ಈ ಥರ ಎಲ್ಲ ನೋಡ್ಕೊಳ್ಳಿ, ಈಸಿನೇ ಇದೆ. ಸೊ ಇಷ್ಟು ಆಡಿಯೋ ಆಪ್ಷನ್ದು ಒಂದು ಡೀಟೇಲ್ಸ್. ಇವಾಗ ಸ್ಟಿಕ್ಕರ್ಸ್ ಮೇಲೆ ನಾನು ಪ್ರೆಸ್ ಮಾಡಿದ್ದೀನಿ. ನೆಕ್ಸ್ಟ್ ಆಪ್ಷನ್ ಅಂದರೆ ಥರ್ಡ್ ಆಪ್ಷನ್ ಮೇಲೆ ಪ್ರೆಸ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಕೆಲವೊಂದು ಸ್ಟಿಕ್ಕರ್ಸು, ಇಮೋಜಿಗಳು ಎಲ್ಲ ಇರುತ್ತೆ. ಸೊ ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು ನಿಮ್ಮ ವೀಡಿಯೋಸ್ಗೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ, ಒಂದು ಶೇರ್ ಅಂತ ಎಲ್ಲ ನಿಮಗೆ ತಮ್ಲೈನ್ ಬೇಕು ಅಂದರೆ ಲೈಕ್ ವಿಡಿಯೋ ಎಂಡಲ್ಲಿ ನಿಮಗೆ ಶೇರ್ ಅಂತ, ಸಬ್ಸ್ಕ್ರೈಬ್ ಅಂತ ಏನಾದರೂ ಮೆನ್ಷನ್ ಮಾಡಬೇಕು ಅಂದರೆ ಇಲ್ಲಿ ಆಪ್ಷನ್ ಇರುತ್ತೆ. ಸೊ ಅದನ್ನು ನೀವು ಸ್ಟಿಕ್ಕರ್ಸ್ನ ನೀವು ಕಾಪಿ ಮಾಡ್ಕೊಂಡು ನೀವಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಸೊ ಯಾವ ಥರ ಆ್ಯಡ್ ಮಾಡ್ಕೋಬೋದು ಅಂತಲೂ ಕೂಡ ಇಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಟ್ರೆಂಡಿಂಗ್ ಅಂತ ಇದು ಬಂದಿದೆ. ಸೊ ಸಬ್ಸ್ಕ್ರೈಬ್ ಎಲ್ಲದೂ ಕೂಡ ಇದೆ. ತುಂಬ ಥರ ಒಂದು ಸ್ಟಿಕ್ಕರ್ಸ್ ಇರುತ್ತೆ. ಸೊ ಯಾವ್ದು ಬೇಕೋ ನೀವು ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಥ್ಯಾಂಕ್ ಯು ಅಂತೆಲ್ಲ ಇದೆ. ಸೊ ಅದನ್ನೆಲ್ಲ ನೀವು ಮಾಡ್ಕೊಳ್ಬೋದು. ಸೊ ಇಲ್ಲಿ ಸಬ್ಸ್ಕ್ರೈಬ್ ಅಂತ ಇದೆ ನೋಡಿ. ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿದಾಗ ಇಲ್ಲಿ ನೋಡಿ ಯಾವ ಥರ ಬಂದಿದೆ. ಸೊ ಈ ಥರ ತುಂಬ ಥರ ಇದೆ. ಸೊ ಒಂದೇ ಥರ ಅಲ್ಲ, ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಇದೆ. ಆ್ಯಂಡ್ ಬರೀ ನಿಮಗೆ ಸಬ್ಸ್ಕ್ರೈಬ್ ಅಂದರೆ ಓನ್ಲಿ ಸಬ್ಸ್ಕ್ರೈಬ್ ಅಷ್ಟೇ ಆಪ್ಷನ್ ಇದೆ. ಪ್ರತಿಯೊಂದು ಇದೆ. ಸೊ ಇದರಲ್ಲಿ ಯಾವುದು ನಿಮಗೆ ಬೇಕು, ಸೊ ಇಲ್ಲಿ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡೋದು ಪ್ರತಿಯೊಂದು ಇರುತ್ತೆ. ಸೊ ಅದು ಯಾವ್ದು ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸೊ ಈ ಥರ ನೀವು ಡ್ರ್ಯಾಗ್ ಮಾಡಿದ್ರೆ ಸಾಕು, ಎಲ್ಲಿಗೆ ನೀವು ಸೆಟ್ ಮಾಡ್ಕೋಬೇಕು ಅಲ್ಲಿಗೆ ಸೆಟ್ ಮಾಡ್ಕೊಂಡ್ರೆ ಆಯಿತು. ಸೊ ಇದನ್ನ ಚಿಕ್ಕದು ಕೂಡ ಮಾಡ್ಕೋಬೋದು. ಸೊ ಒಂದು ಸ್ವಲ್ಪ ದೊಡ್ಡ ಸೈಜ್ ಕೂಡ ಮಾಡ್ಕೋಬೋದು. ಸೈಜ್ ಕೂಡ ಹಾಗೇ ಡ್ರ್ಯಾಗ್ ಮಾಡಿದ್ರೆ ಸಾಕು, ಆರೋ ಮಾರ್ಕ್ ಇದೆಯಲ್ಲ, ಸೊ ಅದು ಚಿಕ್ಕದು ಮತ್ತು ದೊಡ್ಡದು ಮಾಡ್ಕೊಳ್ಬೋದು. ಹಾಗೆಯೇ ಸೊ ತುಂಬಾ ಆಪ್ಷನ್ಗಳಿದೆ. ಸೊ ಯಾವ ಥರ ಆಪ್ಷನ್ಗಳು ನೀವು ಯೂಸ್ ಮಾಡ್ತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈ ಥರ ಎಲ್ಲ ಸ್ಟಾರ್ಟಿಂಗ್ ಕೂಡ ಸಬ್ಸ್ಕ್ರೈಬ್ ಅಂತ ಹಾಕ್ತಾರೆ, ಇಲ್ಲ ಎಂಡಿಂಗ್ ಕೂಡ ಹಾಕ್ತಾರೆ. ಹಾಗೆ ಇದನ್ನು ಡಿಲೀಟ್ ಮಾಡೋದು ಕೂಡ ಈಸಿ. ಸೊ ಡಿಲೀಟ್ ಮಾಡಬೇಕಂದ್ರೆ ಜಸ್ಟ್ ಅದ್ರ ಮೇಲೆ ಸೆಲೆಕ್ಟ್ ಮಾಡಿ ಡಿಲೀಟ್ ಆಪ್ಷನ್ ಮೇಲೆ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಡಿಲೀಟ್ ಆಗೋಗುತ್ತೆ. ಸೊ ಇದಾದಮೇಲೆ ನೆಕ್ಸ್ಟು ಟೆಕ್ಸ್ಟ್ ಆಪ್ಷನ್ಗೆ ಹೋದರೆ ಇಲ್ಲೇನಾದರೂ ನೀವು ಕುಕಿಂಗ್ ವಿಡಿಯೋ ಏನಾದರೂ ಮಾಡ್ತಾ ಇದ್ದರೆ ಸೊ ಕೆಲವೊಂದು ಐಟಮ್ಸ್ನ ನೀವು ಹಾಗೆ ಮೆನ್ಷನ್ ಮಾಡ್ಬೋದು. ಆ್ಯಂಡ್ ಮೆಜರ್ ಕೂಡ ನೀವು ಯಾವ ಥರ ಮೆಷರ್ಮೆಂಟ್ ತೊಗೊಳ್ತಾ ಇದ್ದೀರಾ ಅಂತ ಸೊ ಅದೊಂದು ಕೂಡ ನೀವು ಮೆನ್ಷನ್ ಮಾಡ್ಬೋದು. ಸೊ ಆ ಥರದಕ್ಕೆಲ್ಲ ಈ ಥರ ಟೆಕ್ಸ್ಟ್ ಯೂಸ್ ಆಗುತ್ತೆ. ಹಾಗೆಯೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹತ್ರ ಎಲ್ಲ ನೀವು ಸ್ಟಾರ್ಟಿಂಗೇ ಮೆನ್ಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಈ ಥರ ಮೆನ್ಷನ್ ಮಾಡಿದ್ಮೇಲೆ ನಮ್ಮ ವೀಡಿಯೋಸ್ ಮೇಲೆ ಆ ಥರ ಒಂದು ಟೆಕ್ಸ್ಟ್ ಬರ್ತಾ ಇರುತ್ತೆ. ಬಟ್ ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಹಾಗೇ ಬಂದುಬಿಡುತ್ತೆ. ಸೊ ಇದಕ್ಕೆ ಸ್ಟೈಲ್ ಕೊಡಬೇಕು. ಸೊ ಈ ಟೆಕ್ಸ್ಟ್ ಬರೋ ಅಂತ ಅಂದರೆ ವಿಸಿಬಲ್ ಆಗುವಂಥ ಒಂದು ಸ್ಟೈಲ್ನ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಏನು ಟೆಕ್ಸ್ಟ್ ಮಾಡಿರ್ತೀವಿ ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಎಡಿಟ್ ಅನ್ನೋ ಆಪ್ಷನ್ ಬರುತ್ತೆ. ಎಡಿಟ್ ಅನ್ನೋ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡಿದಾಗ ಇಂಟರ್ಫೇಸ್ ಈ ಥರ ಬರುತ್ತೆ. ಸೊ ಇಲ್ಲಿ ನಾವು ಲಾಸ್ಟ್ಗೆ ಇರುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿದಾಗ ಈ ಥರ ಒಂದು ಬರುತ್ತೆ. ಸೊ ಯಾವ ಥರ ವಿಸಿಬಲ್ ಸ್ಟೈಲ್ ಇರಬೇಕು ಅನ್ನೋದು ಅಂದರೆ ಸ್ಟಾರ್ಟಿಂಗಿಂದ ಇರಬೇಕು ನೋಡಿ. ಇಲ್ಲೇ ತುಂಬಾ ಒಂದು ವಿಸಿಬಲ್ ಸ್ಟೈಲ್ಸ್ ಆಪ್ಷನ್ ಇದೆ. ಸೊ ನೀವು ಬೇಕಾದರೆ ನೀವು ಡೀಟೇಲ್ ಆಗಿ ನೋಡ್ಕೊಳ್ಬೋದು. ಸೊ ಆ ಥರ ಎಲ್ಲ ಒಂದು ವಿಸಿಬಲ್ ನೋಡಿ, ಈಗ ಒಂದು ಸ್ಟೈಲ್ ಆಗ್ತದೆ ಸ್ಟಾರ್ಟಿಂಗಿಂದ ಸ್ಲೋ ಇದ್ದಾಗೆ. ಸೊ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ಡೈರೆಕ್ಟಾಗಿ ವಿಸಿಬಲ್ ಆಗೋಕ್ಕಿಂತ ಕೆಲವೊಂದು ಸ್ಟೈಲಲ್ಲಿ ನಮ್ಮ ಲೆಟರ್ಸ್ ವಿಸಿಬಲ್ ಆದರೆ ತುಂಬಾ ಇಂಪ್ರೆಸಿವ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ನೋಡಿ, ಇದನ್ನು ಕೂಡ ಡಿಲೀಟ್ ಮಾಡೋದು ತುಂಬಾ ಈಸಿ. ಸೆಲೆಕ್ಟ್ ಮಾಡಿ ನೀವು ಡಿಲೀಟ್ ಮಾಡ್ಕೊಳ್ಬೋದು ಈ ಬೇಡ ಅಂತ ಹೇಳಿದ್ರೆ ನಿಮ್ಮ ವೀಡಿಯೋಸ್ಗೆ. ಸೊ ಇಷ್ಟೇ. ದೆನ್ ಮತ್ತು ಕ್ಯಾಪ್ಷನ್ ಇರುತ್ತೆ, ಅದೇನು ನಿಮಗೆ ನೆಸಸರಿನೇ ಇಲ್ಲ. ಸೊ ಇಲ್ಲಿ ನೆಸಸರಿ ಏನೇನಿದೆ ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ, ಯಾಕಂದರೆ ಫುಲ್ ಡೀಟೇಲ್ ಪ್ರತಿಯೊಂದನ್ನು ಬಿಡದಲ್ಲೇ ಹೇಳ್ತಾ ಇದ್ದರೆ ನಿಮಗೂ ಕನ್ಫ್ಯೂಷನ್ ಆಗಿಬಿಡುತ್ತೆ. ಹಾಗಾಗಿ ವಿಡಿಯೋ ಎಡಿಟಿಂಗ್ಗೆ ಯಾವುದು ತುಂಬಾ ಮೇನ್ ನೆಸಸರಿ ಇದೆ ಅದನ್ನು ಮಾತ್ರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟು ಎಫೆಕ್ಟ್ಸ್ ಅನ್ನೋ ಒಂದು ಆಪ್ಷನ್ ಇದೆ. ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಇಂಟರ್ಫೇಸ್ ಈ ಥರ ಬರುತ್ತೆ. ಈ ಆಪ್ಷನಲ್ಲಿ ನೀವು ಮಾಡ್ಕೊಂಡಿರುವಂಥ ವೀಡಿಯೋಗೆ ಎಫೆಕ್ಟ್ಸ್ ಕೂಡ ತುಂಬಾ ಚೆನ್ನಾಗಿ ಕೊಡ್ಬೋದು. ತುಂಬಾ ಒಂದು ಆಪ್ಷನ್ ಇದೆ ಎಫೆಕ್ಟ್ಸಿಗೆ, ತುಂಬ ಡಿಫ್ರೆಂಟ್ ಆಗಿದೆ. ಸೊ ಇದನ್ನೆಲ್ಲ ನೀವು ಟ್ರೈ ಮಾಡ್ಬೋದು. ಸೊ ಇದೆಲ್ಲ ತುಂಬಾ ಯೂನಿಕ್ಕಾಗಿ ವೀಡಿಯೋಸ್ನ ಮಾಡ್ಕೊಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟೇ. ಸೊ ಇದಾದಮೇಲೆ ನಾನು ಫಿಲ್ಟರ್ ಆಪ್ಷನ್ಗೆ ಹೋಗ್ತೀನಿ. ಸೊ ಫಿಲ್ಟರ್ ಆಪ್ಷನಲ್ಲಿ ನಿಮ್ಮ ವೀಡಿಯೋಸ್ ಅಂದರೆ ನೀವು ಮಾಡ್ಕೊಂಡಿರೋಂಥ ವೀಡಿಯೋಸ್ಗೆ ಏನಾದರೂ ಫಿಲ್ಟರ್ ಬೇಕಾದರೆ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಬಟ್ ನನ್ನ ಪರ್ಸ್ನಲ್ ಒಪಿನಿಯನ್ ಏನಂದರೆ ಇಲ್ಲಿ ಇನ್ಶಾರ್ಟಲ್ಲಿ ಸಿಗುವಂಥ ಒಂದು ಫಿಲ್ಟರ್ನ ಯಾವುದೇ ಕಾರಣಕ್ಕೂ ವೀಡಿಯೋಗೆ ಆ್ಯಡ್ ಮಾಡಬೇಡಿ. ಬಿಕಾಸ್ ವೀಡಿಯೋ ಫೇಕ್ ಅನಿಸುತ್ತೆ ಆ್ಯಂಡ್ ಕ್ಲಾರಿಟಿ ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ನೀವು ಯೂಶ್ವಲಿ ಈ ಥರ ಫಿಲ್ಟರ್ನೆಲ್ಲ ಯೂಸ್ ಮಾಡೋಕ್ಕಿಂತನೂ ಕೂಡ ನೀವು ವಿಡಿಯೋ ಕ್ಯಾಪ್ಚರ್ ಮಾಡಬೇಕಾದ್ರೆ ಲೈಟ್ಸ್ ಚೆನ್ನಾಗಿರುವಂಥ ಒಂದು ಏರಿಯಾದಲ್ಲಿ ಶೂಟ್ ಮಾಡಿಕೊಂಡ್ರೆ ಇನ್ನೂ ಕೂಡ ಬೆಟರ್ ಆಗಿರುತ್ತೆ. ಸೊ ವಿಡಿಯೋ ಕ್ಲಾರಿಟಿ ಕೂಡ ತುಂಬಾ ಮೇನ್ ಆಗುತ್ತೆ ಯೂಟ್ಯೂಬ್ಗೆ. ಸೊ ಎಫೆಕ್ಟ್ ಆದಮೇಲೆ ನೆಕ್ಸ್ಟ್ PIP ಅಂತ ಇದೆ. ಸೊ ಇದಂದರೆ ಸೊ ಫೋಟೋಸ್ ಏನಾದರೂ ನೀವು ಇದ್ದರೆ ಈ ಥರ ಪೇಸ್ಟ್ ಮಾಡ್ಕೋಬೋದು ನಿಮ್ಮ ವೀಡಿಯೋಸ್ ಮೇಲೆ. ಸೊ ಅದಕ್ಕೆ PIP ಮೇಲೆ ಪ್ರೆಸ್ ಮಾಡೋದು, ಆಪ್ಷನ್ ಮೇಲೆ ಪ್ರೆಸ್ ಮಾಡಿದ್ರೆ ನಿಮ್ಮ ಒಂದು ಗ್ಯಾಲರಿಗೆ ಹೋಗುತ್ತೆ. ಗ್ಯಾಲರಿಲಿ ಯಾವುದಾದ್ರೂ ಒಂದು ಫೋಟೋ ನೀವು ಅಟ್ಯಾಚ್ ಮಾಡಬೇಕು ನಿಮ್ಮ ವೀಡಿಯೋಸ್ಗೆ ಅಂದರೆ ಈ ಥರ ಅಟ್ಯಾಚ್ ಮಾಡ್ಬೋದು ಅಷ್ಟೇ. ಸೊ ಡ್ರ್ಯಾಗ್ ಕೂಡ ಮಾಡ್ಕೋಬೋದು. ಸೊ ಯಾವ ಥರ ಇಮೋಜಿ ಎಲ್ಲ ನೀವು ಮಾಡ್ಕೊಳ್ತಾ ಇದ್ರಿ ಸೊ ಆ ಥರ
ಡ್ರ್ಯಾಗ್ ಕೂಡ ಮಾಡ್ಕೊಂಡೆ ನೀವು ಸೆಟ್ ಮಾಡ್ಕೊಳ್ಬೋದು. ಯಾವ ಕಾರ್ನರಿಗೆ ಬೇಕು ನಿಮ್ಮ ಫೋಟೋಸ್ ಅಂತ ನೀವು ಸೆಟ್ ಮಾಡ್ಕೊಳ್ಬೋದು. ಸೊ ಬೇಡ ಅಂದರೆ ಅದ್ರ ಮೇಲೆ ಪ್ರೆಸ್ ಮಾಡಿ ನೀವು ಡಿಲೀಟ್ ಮಾಡಿಕೊಂಡ್ರೆ ಆಯ್ತಷ್ಟೇ. ಸೊ ನೆಕ್ಸ್ಟ್ ಆಪ್ಷನ್ ಇರುವಂಥದ್ದು ಪ್ರೀಕಟ್. ಸೊ ಪ್ರೀಕಟ್ ಅಂದರೆ ಒಂದು ವಿಡಿಯೋ ಸ್ಟಾರ್ಟಿಂಗ್ ಮತ್ತು ಲಾಸ್ಟಲ್ಲಿ ಮಾತ್ರ ನಾವು ಸ್ವಲ್ಪ ಕಟ್ ಡೌನ್ ಮಾಡ್ಕೋಬೋದು. ಸೊ ಅಲ್ಲಿ ಟ್ರಿಮ್ ಮಾಡ್ಕೊಳ್ಳೋದಕ್ಕೆ ಪ್ರೀಕಟ್ನ ಯೂಸ್ ಮಾಡ್ತಾರೆ. ಬಟ್ ಮಿಡಲಲ್ಲಿ ನಮಗೆ ಯಾವುದಾದ್ರು ಕ್ಲಿಪ್ಪಿಂಗ್ಸ್ನ ಬೇಡ ಅಂತ ಇದ್ದರೆ ಅದಕ್ಕೆ ನಾವು ಸ್ಪ್ಲಿಟ್ ಅನ್ನೋ ಆಪ್ಷನ್ನ ಯೂಸ್ ಮಾಡ್ಕೊಳ್ತೀವಿ. ನೀವು ಮಾಡ್ಕೊಂಡಿರುವಂಥ ವಿಡಿಯೋ ಎಲ್ಲಿ ತನಕ ಕರೆಕ್ಟಾಗಿದೆ ಅಂತ ಅನಿಸುತ್ತೆ ಅಲ್ಲಿ ತನಕ ಡ್ರ್ಯಾಗ್ ಮಾಡಬೇಕು. ಸೊ ಯಾವ ವಿಡಿಯೋ ಚೆನ್ನಾಗಿ ಬಂದಿಲ್ಲ ಅಂತಿರುತ್ತೆ ಸೊ ಅಲ್ಲಿಗೆ ನೀವು ಸ್ಟಾಪ್ ಮಾಡಿಬಿಟ್ಟು ಡ್ರ್ಯಾಗ್ ಮಾಡೋದನ್ನ ಸ್ಪ್ಲಿಟ್ ಅನ್ನೋ ಆಪ್ಷನ್ ಮೇಲೆ ಪ್ರೆಸ್ ಮಾಡೋದು ವಿಡಿಯೋ ಸ್ಪ್ಲಿಟ್ ಆಗುತ್ತೆ. ಸೊ ಡಿವೈಡ್ ಆದಮೇಲೆ ನಿಮಗೆ ಎಲ್ಲಿ ತನಕ ಬೇಡ ಅನಿಸುತ್ತೆ ಅಲ್ಲಿ ತನಕ ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಅನ್ನೋ ಆಪ್ಷನ್ ಅಲ್ಲೇ ಇರುತ್ತೆ. ಸೊ ಡಿಲೀಟ್ ಅಂತ ಮಾಡಿಕೊಂಡ್ರೆ ಆಯಿತು. ಸೊ ಇಷ್ಟು ಸ್ಪ್ಲಿಟ್ ಆಪ್ಷನ್ದು ಡೀಟೇಲ್ಸ್. ಸೊ ನೆಕ್ಸ್ಟ್ ಇರುವಂಥದ್ದು ಡಿಲೀಟ್. ಸೊ ಡಿಲೀಟ್ ಬಗ್ಗೆ ತುಂಬಾ ಹೇಳಿದ್ದೀನಿ. ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ವಾಲ್ಯೂಮ್ ಬಗ್ಗೆನೇ ಅಂದರೆ ನೆಕ್ಸ್ಟ್ ಆಪ್ಷನ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಸೊ ವಾಲ್ಯೂಮ್ ಮೇಲೆ ನಾವು ಪ್ರೆಸ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಬರುತ್ತೆ. ಯೂಶ್ವಲಿ ನಾವು ಮನೇಲಿ ಶೂಟ್ ಮಾಡ್ಕೊಳ್ಬೇಕಾದ್ರೆ ವೀಡಿಯೋಸ್ನ ಅನ್ವಾಂಟೆಡ್ ವಾಯ್ಸ್ ಇರುತ್ತೆ. ಸೊ ಅದನ್ನು ನಾವು ಡಿಲೀಟ್ ಮಾಡ್ಕೊಳ್ಬೇಕು, ಅದನ್ನು ಫುಲ್ ಟೋಟಲಿ ನಾವು ಮ್ಯೂಟ್ ಮಾಡ್ಕೊಳ್ಬೇಕು ಅಂದರೆ ಈ ವಾಲ್ಯೂಮ್ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ವಾಲ್ಯೂಮ್ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಾವು ಯಾವ್ಯಾವ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ವಿ ಅದೆಲ್ಲದೂ ಕೂಡ ಇಲ್ಲಿ ವಿಸಿಬಲ್ ಆಗುತ್ತೆ. ಸೊ ಅದು ವಿಸಿಬಲ್ ಆದಮೇಲೆ ಸೊ ಅದು ಪರ್ಟಿಕ್ಯುಲರ್ ಕ್ಲಿಪ್ಪಿಂಗ್ಸ್ನ ಮೇಲೆ ಪ್ರೆಸ್ ಮಾಡಿ ನೀವು ವಾಲ್ಯೂಮ್ನ ಕೂಡ ನಾವು ಮ್ಯೂಟ್ ಮಾಡ್ಕೋಬೋದು. ಅಥವಾ ಈ ಥರ ಡಬಲ್ ಟಿಕ್ ಇದೆ ಮೇಲೆ, ಸೊ ಅದನ್ನು ನೀವು ಡಬಲ್ ಟಿಕ್ನ ಪ್ರೆಸ್ ಮಾಡಿದ್ರೆ ಅಪ್ಲೈ ಆಲ್ ಅಂತ ಇರುತ್ತೆ. ಸೊ ಪ್ರತಿಯೊಂದು ಕ್ಲಿಪ್ಪಿಂಗ್ಸ್ನ ವಾಲ್ಯೂಮ್ ಕೂಡ ನೀವು ಕಟ್ ಡೌನ್ ಮಾಡ್ಕೊಳ್ಬೋದು. ಆ ಥರ ಅಪ್ಲೈ ಆಲ್ ಅಂತ ಕೊಟ್ಟರೆ ನೀವು ವಾಯ್ಸ್ ಓವರ್ ಕೊಟ್ಟಾಗ ತುಂಬಾ ಕ್ಲಿಯರ್ ಆಗಿರುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಈ ಥರ ಒಂದು ಅನ್ವಾಂಟೆಡ್ ಒಂದು ಆಡಿಯೋನ ಡಿಲೀಟ್ ಮಾಡ್ಕೊಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಾಲ್ಯೂಮ್ ಆದಮೇಲೆ ನೆಕ್ಸ್ಟ್ ಆಪ್ಷನ್ ಇರೋದು ಬ್ಯಾಕ್ಗ್ರೌಂಡ್. ಸೊ ನಿಮ್ಮ ವೀಡಿಯೋಸ್ ಬ್ಯಾಕ್ಗ್ರೌಂಡ್ನ ನೀವು ಚೇಂಜ್ ಮಾಡ್ಕೋಬೇಕು ಅಂದರೆ ಈ ಒಂದು ಆಪ್ಷನ್ ತುಂಬಾ ಹೆಲ್ಪ್ ಆಗುತ್ತೆ. ತುಂಬಾ ಒಂದು ವೆರೈಟಿ ಆಫ್ ಬ್ಯಾಕ್ಗ್ರೌಂಡ್ ಪಿಕ್ಚರ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಬ್ಯಾಕ್ಗ್ರೌಂಡ್ ನೆಕ್ಸ್ಟು ಸ್ಪೀಡ್ ಆಪ್ಷನ್ ಇದೆ. ಸ್ಪೀಡ್ ಆಪ್ಷನಿಗೆ ಬಂದರೆ ಇಲ್ಲಿ ನಿಮಗೆ ನಿಮ್ಮ ವೀಡಿಯೋಸ್ ತುಂಬಾ ಫಾಸ್ಟಾಗಿ ಒಂದು ಹೋಗ್ಬೇಕಾ ಇಲ್ಲಾಂದರೆ ಸ್ಲೋ ಆಗಿ ರನ್ ಆಗಬೇಕು ಅನ್ನೋ ಒಂದು ಆಪ್ಷನ್. ಸೊ ನಿಮ್ಮ ವೀಡಿಯೋಸ್ ಯಾವ ಥರ ಒಂದು ಇದೆ ಸೊ ಆ ಕ್ಯಾಟಗರಿ ಮೇಲೆ ನೀವು ಸ್ಪೀಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಸ್ಪೀಡ್ ಆಪ್ಷನ್ ಆದಮೇಲೆ ನೆಕ್ಸ್ಟ್ ಇರೋದು ಆ್ಯನಿಮೇಷನ್ ಆಪ್ಷನ್. ಸೊ ಇದ್ರ ಮೇಲೆ ಪ್ರೆಸ್ ಮಾಡಿದ್ರೆ ತುಂಬಾ ವೆರೈಟಿ ಆಫ್ ಆ್ಯನಿಮೇಷನ್ ಸಿಗುತ್ತೆ ನಿಮಗೆ. ಸೊ ಅದನ್ನು ನೀವು ನಿಮ್ಮ ವೀಡಿಯೋಸ್ಗೆ ಆ್ಯಡ್ ಮಾಡ್ಕೊಳ್ಬೋದು. ಸೊ ತುಂಬಾ ಕ್ರಿಯೇಟಿವ್ ಆಗಿ ನೀವು ಐಡಿಯಾಸ್ ಮಾಡೋದಕ್ಕೆ ಆ್ಯನಿಮೇಷನ್ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇಲ್ಲಿರುವಂಥ ಕೆಲವೊಂದು ಆ್ಯನಿಮೇಷನ್ ಆಪ್ಷನ್ನ ಕೂಡ ನಾನು ಟ್ರೈ ಮಾಡಿ ನಿಮಗೆ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ಇರುವಂಥದ್ದು ಕ್ರಾಪ್ ಆಪ್ಷನ್. ಇದರಲ್ಲಿ ನೀವು ನಿಮ್ಮ ವೀಡಿಯೋಸ್ನ ಕ್ರಾಪ್ ಕೂಡ ಮಾಡ್ಕೊಳ್ಬೋದು. ಸೊ ಯಾವ ರೇಷಿಯೋದಲ್ಲಿ ನಿಮಗೆ ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡು ಕ್ರಾಪ್ ಮಾಡಿಕೊಂಡ್ರೆ ಅದೇ ರೇಷಿಯೋದಲ್ಲಿ ಚೆನ್ನಾಗಿ ನಿಮಗೆ ಆಗುತ್ತೆ. ಸೊ ನಾನಿಲ್ಲಿ ವೀಡಿಯೋಸ್ ಯೂಟ್ಯೂಬ್ ವೀಡಿಯೋಸ್ ಲೆಂತಿ ವೀಡಿಯೋಕ್ಕೆ ನಾನು ಮಾಡ್ಕೊಂಡಿರೋದ್ರಿಂದ ಅದನ್ನು ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಕ್ರಾಪ್ ಮಾಡ್ಕೊಳ್ತಾ ಇದ್ದೀನಿ. ಇಫ್ ಇನ್ ಕೇಸ್ ನಿಮ್ಮ ವೀಡಿಯೋಗೆ ಕ್ರಾಪ್ ಬೇಡ ಅಂತ ಹೇಳಿದ್ರೆ ಸೊ ಇಲ್ಲಿ ನಿಮಗೆ ಬ್ಯಾಕ್ ಅಂತ ಇರುತ್ತೆ. ಸೊ ಬ್ಯಾಕ್ ಆಪ್ಷನ್ನ ನೀವು ಪ್ರೆಸ್ ಮಾಡಿದ್ರೆ ಸೊ ಫಸ್ಟ್ ಹೇಗಿತ್ತು ವೀಡಿಯೋಸ್ ಅದೇ ಥರ ಆಗುತ್ತೆ. ಸೊ ಇಷ್ಟೇ, ನೀವು ಸಿಂಪಲ್ಲಾಗಿ ನಿಮಗೆ ಹೇಗಿತ್ತು ಹಾಗೆ ನೀವು ಮಾಡ್ಕೊಳ್ಬೋದು. ಸೊ ಇಲ್ಲಾಂದರೆ ಕ್ರಾಪ್ ಕೂಡ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಇರುವಂಥದ್ದು ಕಟ್ಔಟ್. ಸೊ ಕಟ್ಔಟ್ ಅಂದರೆ ಏನಂದರೆ ನಿಮ್ಮ ವೀಡಿಯೋಸ್ ಏನಿರುತ್ತೆ ಅದರಲ್ಲಿ ಬ್ಯಾಕ್ಗ್ರೌಂಡ್ ಎಲ್ಲ ಕಟ್ ಆಗಿಬಿಟ್ಟು ನಿಮ್ಮ ಏನು ಪಿಕ್ಚರ್ ಇರುತ್ತೆ ಸೊ ಅದು ಮಾತ್ರ ಸೆಲೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಯೂಸ್ಫುಲ್ ಆಗುವಂಥ ಒಂದು ರೀಪ್ಲೇಸ್ ಅಂತ ಒಂದು ಆಪ್ಷನ್ ಇದೆ. ಸೊ ಅಲ್ಲಿ ನೀವು ಯಾವುದಾದ್ರೂ ವೀಡಿಯೋಸ್ ಏನಾದರೂ ಫೋಟೋಸ್ ಏನಾದರೂ ರೀಪ್ಲೇಸ್ ಮಾಡಬೇಕು ಇದ್ರ ಬದಲಾಗಿ ಅಂದರೆ ರೀಪ್ಲೇಸ್ ಮಾಡ್ಕೊಳ್ಬೋದು. ಸೊ ಡೈರೆಕ್ಟಾಗಿ ನಿಮ್ಮ ಗ್ಯಾಲರಿಗೆ ಹೋಗುತ್ತೆ ಅಷ್ಟೇ. ಸೊ ನೆಕ್ಸ್ಟ್ ಇರುವಂಥದ್ದು ವಾಯ್ಸ್ ಎಫೆಕ್ಟ್. ನಿಮ್ಮ ವೀಡಿಯೋಸ್ಗೆ ಏನಾದರೂ ಫನ್ನಿಯಾಗಿ ಏನಾದರೂ ವಾಯ್ಸ್ ಓವರ್ ಕೊಡಬೇಕು ಅಂದರೆ ಈ ಒಂದು ಆಪ್ಷನ್ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ನೆಕ್ಸ್ಟ್ ರೊಟೇಟ್ ಆಪ್ಷನ್ ಕೂಡ ಇದೆ. ನಿಮ್ಮ ವೀಡಿಯೋಸ್ ಯಾವ ಥರ ಒಂದು ಡೈರೆಕ್ಷನಲ್ಲಿ ಬೇಕು ಅನ್ನೋದನ್ನ ರೊಟೇಟ್ ಕೂಡ ಮಾಡ್ಕೊಳ್ಬೋದು ಫುಲ್ ವೀಡಿಯೋಸ್ನ. ಸೊ ಇಷ್ಟು ಆಪ್ಷನ್ ಆದಮೇಲೆ ಫ್ರೀಸ್ ಮತ್ತು ರಿವರ್ಸ್ ಅನ್ನೋ ಆಪ್ಷನ್ ಇದೆ. ಸೊ ಇವು ಬೇಕಾದ್ರೆ ನಿಮ್ಮ ವೀಡಿಯೋಗೆ ಯೂಸ್ ಮಾಡ್ಕೊಳ್ಬೋದು. ಸೊ ಇದು ಇನ್ ಕೇಸ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋಂಥ ವೀಡಿಯೋಗೆ ಇನ್ನೂ ಕೂಡ ವೀಡಿಯೋಸ್ನ ಆ್ಯಡ್ ಮಾಡಬೇಕು ಅಂದರೆ ಆಲ್ರೆಡಿ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ವೀಡಿಯೋ ಸ್ಟಾರ್ಟಿಂಗಲ್ಲೇ ಪ್ಲಸ್ ಅನ್ನೋ ಒಂದು ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮ್ಮ ಗ್ಯಾಲರಿಗೆ ಕರ್ಕೊಂಡು ಹೋಗುತ್ತೆ. ಸೊ ಗ್ಯಾಲರಿಲಿ ವೀಡಿಯೋಸ್ ಆಗಿರ್ಬೋದು ಇಲ್ಲ ಫೋಟೋಸ್ ಆಗಿರ್ಬೋದು ಯಾವುದು ನಿಮಗೆ ಆ್ಯಡ್ ಮಾಡಬೇಕು ಅಂತ ಅನಿಸುತ್ತೆ ಸೊ ಅದನ್ನು ನೀವು ಆ್ಯಡ್ ಮಾಡಿಕೊಂಡು ಇಲ್ಲಿ ರೈಟ್ ಮಾರ್ಕ್ ಅಂತ ಇದೆಯಲ್ಲ ಕೆಳಗೆ ಸೊ ಅದ್ರ ಮೇಲೆ ಪ್ರೆಸ್ ಮಾಡಿಕೊಂಡ್ರೆ ಆರಾಮಾಗಿ ಈ ವಿಡಿಯೋ ಅವರ ಫೋಟೋಸು ನಿಮ್ಮ ಒಂದು ಸೆಲೆಕ್ಟೆಡ್ ವೀಡಿಯೋಸ್ಗೆ ಆ್ಯಡ್ ಆಗುತ್ತೆ.
ಇಲ್ಲಿ ನಾನು ಚಿಕ್ಕದಾಗಿ ನಾನು ಹೇಗೆ ಎಡಿಟ್ ಮಾಡ್ಕೊಳ್ತೀನಿ ಅನ್ನೋ ವೀಡಿಯೋಸ್ನ ಅಂತ ಅಲ್ಲಿ ಕ್ಲೀನಾಗಿ ತೋರಿಸಿದ್ದೀನಿ. ಸೊ ಫಸ್ಟಿಗೆ ನಾನು ಒಂದು ಸಾಂಬಾರು ಮಾಡೋ ಒಂದು ರೆಸಿಪಿ ಇದು ಅಷ್ಟೇ. ಸೊ ಇದಕ್ಕೆ ನಾನು ಒಂದು ಕುಕ್ಕರಿಗೆ ಆಯಿಲ್ ಹಾಕಿದ್ದೀನಿ. ಸೊ ಆಯಿಲ್ ಹಾಕುವಂಥದ್ದು ತುಂಬ ಲೆಂತಿಯಾಗಿದೆ. ಸೊ ಹಾಗಾಗಿ ಅಷ್ಟು ಲೆಂತಿನ ತೋರಿಸಿದ್ರೆ ತುಂಬಾ ಬೋರ್ ಆಗುತ್ತೆ ವೀಡಿಯೋಸ್ ನೋಡೋರಿಗೆ. ಸೊ ಹಾಗಾಗಿ ಎಷ್ಟು ಬೇಕು ಅಷ್ಟೇ ಕ್ಲಿಪ್ಪಿಂಗ್ಸ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಸ್ಪ್ಲಿಟ್ ಮಾಡ್ಕೊಂಡು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾವು ವೀಡಿಯೋನ ಎಡಿಟ್ ಮಾಡಬೇಕಾದ್ರೆ ಅನ್ವಾಂಟೆಡ್ ಅಂದರೆ ಲೆಂತಿ ಆಗಿರುವಂಥ ಒಂದು ಕ್ಲಿಪ್ಪಿಂಗ್ಸ್ನ ಕಟ್ ಮಾಡಿರ್ತೀವಿ. ಸೊ ಹಾಗಾಗಿ ಸ್ಪ್ಲಿಟ್ ಆಗಿರುತ್ತೆ ವೀಡಿಯೋಸು. ಸೊ ಆ ಥರ ಸ್ಪ್ಲಿಟ್ ಆಗಿರೋ ವೀಡಿಯೋಸಿಗೆ ಒಂದು ಟ್ರಾನ್ಸಿಷನ್ ಕೊಡಬೇಕು ಅಂತಲೇ ಸ್ಟೈಲ್ಸ್ ಎಲ್ಲ ತುಂಬಾ ಇದೆ ಈ ಶಾರ್ಟಲ್ಲಿ. ಸೊ ಅದನ್ನು ನೀವು ಅಪ್ಲೈ ಮಾಡ್ಕೊಳ್ಬೋದು. ಸೊ ಅಪ್ಲೈ ಮಾಡಲಿಲ್ಲ ಅಂದರೆ ನೀವು ಒಂದು ಕ್ಲಿಪ್ಪಿಂಗ್ಸಿಂದ ಇನ್ನೊಂದು ಕ್ಲಿಪ್ಪಿಂಗ್ಸಿಗೆ ಡೈರೆಕ್ಟಾಗಿ ಜಂಪ್ ಆದಾಗ ಆಗುತ್ತೆ. ಸೊ ಆವಾಗ ಅಷ್ಟು ಚೆನ್ನಾಗಿ ಕಾಣಲ್ಲ. ಸೊ ಟ್ರಾನ್ಸಿಷನ್ನ ಅಪ್ಲೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ಮೂತಾಗಿ ಒಂದು ಕ್ಲಿಪ್ಪಿಂಗ್ಸ್ ಮೇಲೆ ಜಂಪ್ ಆಗುತ್ತೆ. ಇಲ್ಲಿ ನೋಡಿ ಆಯಿಲ್ನೆಲ್ಲ ಹಾಕಾದ್ಮೇಲೆ ಸಾಸಿವೆ ಹಾಕಿದ್ದೀನಿ. ಸೊ ದೆನ್ ಜೀರಿಗೆ ಹಾಕೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಲೆಂತಿ ಆಗಿಬಿಟ್ರೆ ನೋಡೋದಕ್ಕೆ ಅಷ್ಟು ಇಷ್ಟ ಆಗಲ್ಲ, ಬೋರ್ ಆಗಿಬಿಡುತ್ತೆ ಬೇಗ. ಸೊ ಹಾಗಾಗಿ ನೋಡಿ ಆಯಿಲ್ ಹಾಕಿದ ತಕ್ಷಣ ಸಾಸಿವೆ ಹಾಕ್ತಾ ಇದ್ದೀನಿ, ಹಾಗೆಯೇ ಜೀರಿಗೆನೂ ಕೂಡ ಹಾಕ್ತಾ ಇದ್ದೀನಿ ಅಂತ ಹೇಳೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ವಾಯ್ಸ್ ಅವರು ಕೂಡ ಮ್ಯಾಚ್ ಆಗುವಾಗೆ ನಾವು ವಿಡಿಯೋ ಎಡಿಟ್ನ ಮಾಡ್ಕೊಳ್ಬೋದು. ಸೊ ತುಂಬಾ ಈಸಿ. ಆಲ್ರೆಡಿ ನೀವು ವಿಡಿಯೋ ಎಡಿಟ್ನ ಹೇಗೆ ಮಾಡ್ಕೊಳ್ಳೋದು ಆ್ಯಂಡ್ ಯಾವೆಲ್ಲ ಆಪ್ಷನ್ನ ಯೂಸ್ ಮಾಡ್ಕೊಳೋದು ಅಂತ ನಾನು ತಿಳಿಸ್ಕೊಟ್ಟಿರೋದ್ರಿಂದ ನಿಮ್ಗೊಂದು ಐಡಿಯಾ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ತನಕ ವಿಡಿಯೋನ ನೋಡಿದ್ದೀರಾ ಅಂದರೆ ಈ ಮಾಡಿರುವಂಥ ವಿಡಿಯೋ ನಿಮಗೆ ಒಂದು ಸ್ವಲ್ಪನಾದರೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗಾಯ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಜೊತೆಗೆ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಹಾಗೆಯೇ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋಗೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.